ಉತ್ತರ ಕರ್ನಾಟಕದೊಂದು ರೀಲ್ ಇದೆ. ಸೊ ಸುಮಾರು ದಿನ ಏನೇನೆಲ್ಲ ಕ್ರೇಜಿ ಮಾಡಿದ್ವಿ ಆ್ಯಂಡ್ ಕಾಮಿಡಿ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದೇ ಮರ್ತ್ಬಿಟ್ಟೆ ನೋಡಿ. ದಿಸ್ ಈಸ್ ಮೈ ಚಪ್ಪಲ್, ದಿಸ್ ಈಸ್ ಮೈ ಟಿ ಶರ್ಟ್. ಒಂದೇ ದಿನ ನಾವು ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಅವ್ರದ್ದು. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಚೌಧರಿ ಯೂಟ್ಯೂಬ್ ಚಾನಲ್. ಎಸ್, ಇವತ್ತು ರೆಗ್ಯುಲರ್ ಆಗಿ ನಮ್ಮದು ಡೈಲಿ ರೀಲ್ಸ್ ಅದು ಮಾಡೋಕ್ಕೆ ರೆಡಿ ಆಗ್ತೀನಿ ಆ್ಯಸ್ ಯೂಶ್ವಲ್. ಇವತ್ತು ಹಾಗೇ ಫಾರ್ಮಲ್ಸಲ್ಲಿ ರೆಡಿ ಆಗಿದ್ದೀನಿ. ಇದೊಂದು ಮೀಶೋದಲ್ಲಿ ಈ ಟಿ ಶರ್ಟ್ ತೊಗೊಂಡೆ. ಯಾರಿಗಾದ್ರೂ ಬೇಕು ಅಂದರೆ ಲಿಂಕ್ ಅಂತ ಕೇಳಿ ಕಳಿಸ್ತೀನಿ. ಆ್ಯಂಡ್ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಬ್ರೆಡ್ ಆ್ಯಂಡ್ ಜಾಮ್ ತಿಂತಾಯಿದ್ದೀನಿ. ತುಂಬ ದಿನಗಳಾದಮೇಲೆ ನಾನು ತಿಂತಾ ಇರೋದು. ಎಷ್ಟೋ ದಿನಗಳಾಗೋಗಿತ್ತು. ಇವಾಗ ಮತ್ತೆ ಪೀನಟ್ ಬಟರ್ ಜಾಮು ಮತ್ತು ಫ್ರೂಟ್ ಜಾಮು ಎರಡೂ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ದೀನಿ. ಸಕ್ಕತ್ತಾಗಿದೆ. ಸೂಪರ್. ಇವಾಗ ವೈಶು ಮನೆಗೆ ಹೋಗಿ ಬ್ಲಾಗ್ ಆ್ಯಂಡ್ ರೀಲ್ಸು ಕಂಟೆಂಟ್ ವಿಡಿಯೋ ಮಾತ್ರ ಖಂಡಿತವಾಗ್ಲೂ ಮಾಡ್ತೀವಿ. ಆ್ಯಂಡ್ ಈ ಟಾಪು ಮತ್ತು ಫಾರ್ಮಲ್ಸ್ ಹೇಗಿದೆ ಅಂತ ನೋಡಿ. ನಂಗಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಳಗಡೆ ನಾನು ಬ್ಲೌಸ್ ಹಾಕಿದ್ದೀನಿ. ಸ್ಯಾರಿಲಿ ಒಂದೆರಡು ರೀಲ್ ಮಾಡೋಣ ಅಂದ್ಕೊಂಡು. ಸೊ ಇವಾಗ ಸ್ವಲ್ಪ ಸೀರೆಗಿರೆ ತಗೊಂಡು ಹೋಗೋಣ. ತಮ್ಮೇಲೆ ಎಂಟು ಫೋಸ್ ಕೊಡ್ತಾ ಇದ್ದಾಳೆ. ಎಸ್, ಇವಾಗ ಒಂದಷ್ಟು ರೀಲ್ಸ್ಗಳು ಮಾಡಿದ್ವಿ. ಕ್ರೇಜಿಯಾಗಿರೋ ಡ್ಯಾನ್ಸು. ಮತ್ತು ಒಂದೇ ದಿನ ನಾವು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಒಂದೇ ದಿನ ನಾವು ಒಂದು ಕಾಸ್ಟ್ಯೂಮ್ ಚೇಂಜ್ ಮಾಡಿ ಅವಳದು ನಂದು ಅವಳು ಆ ಥರ ಇಬ್ಬರು ಮರ್ಜ್ ಮಾಡಿ ಹಾಕ್ಕೊಳ್ತೀವಿ. ಸೊ ನಮ್ಮದು ಬ್ಯಾಕ್ಗ್ರೌಂಡ್ ಹೆಂಗಿದೆ ತೋರಿಸ್ತೀನಿ ರೀ. ನೋಡಿ, ದಿಸ್ ಈಸ್ ಮೈ ಚಪ್ಪಲ್, ದಿಸ್ ಈಸ್ ಮೈ ಟಿ ಶರ್ಟ್. ಆ್ಯಂಡ್ ಇದು ನಮ್ಮ ವ್ಲಾಗಿಗೆ ಬೇಕಾಗಿರೋಂತಹ ಟ್ರೈಪೋಡು ಆ್ಯಂಡ್ ಐಫೋನಲ್ಲಿ ಒಂದಷ್ಟು ಮಾಡ್ತೀನಿ. ಆಮೇಲೆ ಇವಾಗ ನಾನು ವ್ಲಾಗ್ ಮಾಡ್ತಾಯಿದ್ದೀನಲ್ಲ, ಸೊ ಈ ಫೋನಲ್ಲಿ ಒಂದಷ್ಟು ಮಾಡ್ತೀನಿ. ಇದು ವೈಶುದು. ಸೊ ಇಲ್ಲೊಂದು ಲೈಟ್ ಹಾಕ್ಕೊಳ್ತೀವಿ. ವೈಶು ಮನೇಲಿದ್ದರೆ, ನಮ್ಮ ಮನೇಲಾದರೆ ರಿಂಗ್ ಲೈಟು. ಸೊ ನೋಡಿ, ಐಫೋನಲ್ಲಿ ನಾರ್ಮಲ್ ಕ್ಯಾಮ್ರಾದಲ್ಲಿ ಕ್ರೇಜಿಯಾಗಿ ಬರುತ್ತೆ. ಸೊ ಇವಾಗ ಏನೇನೆಲ್ಲ ಕ್ರೇಜಿ ಮಾಡಿದ್ವಿ ಆ್ಯಂಡ್ ಕಾಮಿಡಿ ಎಲ್ಲ ಮಾಡಿದ್ವಿ ಅದನ್ನೆಲ್ಲ ಕ್ಯಾಪ್ಚರ್ ಮಾಡೋದೇ ಮರ್ತ್ಬಿಟ್ಟೆ ನಾನು. ಸೊ ಇನ್ನೊಂದು ರೀಲ್ ಇದೆ, ಉತ್ತರ ಕರ್ನಾಟಕದೊಂದು ರೀಲ್ ಇದೆ. ಸೊ ಸುಮಾರು ದಿನ ಆಯಿತು ಉತ್ತರ ಕರ್ನಾಟಕ ಸಾಂಗ್ ಮಾಡಿ. ಸೊ ನಾನು ಕೂಡ ಉತ್ತರ ಕರ್ನಾಟಕದ ಹುಡುಗಿ ಆಗಿ ಸೊ ಇವತ್ತು ಮಾಡ್ತೀನಿ. ನೋಡಿ ಗಾಯ್ಸ್, ಅಕ್ಕ ಇವತ್ತು ಚಿಕನ್ ಮಾಡ್ತಾ ಇದ್ದಾಳೆ. ಏನು ಚಿಕನ್ ಮಾಡ್ತಾ ಇರೋದು? ಮೈ ಫ್ರೆಂಡ್ ಇಸ್ ಕಮ್ಮಿಂಗ್. ಸೊ ಅವಳು ತಿನ್ನೋದು ಅವಳ ಹೆಸರು ನಾವು ತಿನ್ನೋದು. ನೋಡಿ, ಅವಳ ಹೆಸರು ಮಾತ್ರ ಪಾಪ ಅವ್ರು ಎಷ್ಟು ತಿಂತಾರೋ ಗೊತ್ತಿಲ್ಲ. ಜಾಸ್ತಿ ತಿನ್ನೋದು ಅವಳೆ. ನೋಡೋಣ ಅವಳು ಹೆಂಗೆ ಮಾಡ್ತಾಳೆ, ಏನು ಅಡುಗೆ ಮಾಡ್ತಾಳೆ ತೋರಿಸ್ತೀನಿ ನಾನು. ಇವಾಗ ನಾವು ಒಂದು ರೀಲ್ ಮಾಡಬೇಕು. ಸೊ ಆಮೇಲೆ ಸಿಗ್ತೀನಿ. ಬಾಯ್. ಓದೋದು ಕಲರೇ ಕಡೆ ನಾನೊಂದು ಕಡೆ 10th ಮುಗಿದ್ಮೇಲೆ ಬಾಬಾ. ಎಸ್, ಇವಾಗ ಅವಳು ವ್ಲಾಗ್ ಮಾಡಿದ್ದಾಳೆ. ಸೊ ನಾನು ವ್ಲಾಗ್ ಮಾಡೋದೇ ಮರ್ತೋಗ್ತೀನಿ. ಇಷ್ಟೊತ್ತು ಸುಮ್ಮನೆ ಲ್ಯಾಪ್ಟಾಪ್ ಇಟ್ಕೊಂಡು ಕೂತಿದ್ದೆ. ಸೊ ನೋಡಿ, ನಮ್ಮದು ಹೊಸ ಲ್ಯಾಪ್ಟಾಪ್ ತೋರಿಸ್ತೀನಿ, ಡೀಟೇಲಾಗಿ ತೋರಿಸ್ತೀನಿ. ದಿಸ್ ಇಸ್ ಮೈ ನ್ಯೂ ಲ್ಯಾಪ್ಟಾಪ್ ಆ್ಯಂಡ್ ದಿಸ್ ಇಸ್ ಎ ಬ್ಯಾಗ್. ವೈಶು ಲ್ಯಾಪ್ಟಾಪಲ್ಲಿದೆ. ಇಬ್ಬರು ಒಂದೊಂದು ಲ್ಯಾಪ್ಟಾಪ್ ತೊಗೊಂಡಿದ್ದೀವಿ. ಇದು ಅವಳ ಲ್ಯಾಪ್ಟಾಪ್, ಅದು ನನ್ನ ಲ್ಯಾಪ್ಟಾಪ್. ಚಿಕನ್ ಮಾಡ್ತಾ ಇದ್ದಾಳೆ ನೋಡಿ ಗೈಸ್. ಇವಾಗ ಚಪಾತಿ, ಗ್ರೀನ್ ಚಿಲ್ಲಿ ಚಿಕನ್ ಚಾಪ್ಸು ಇದು, ಮತ್ತು ಚಿಕನ್ ಸಾಂಬಾರು, ಈರುಳ್ಳಿ. ನನಗೆ ವ್ಲಾಗ್ ಮಾಡೋದೇ ಮರ್ತೋಗುತ್ತೆ. ಅದೇ ಹೇಳ್ತಾ ಇರ್ತೀನಲ್ಲ, ಪದೇ ಮರುಗು. ಊಟ ಆದ್ಮೇಲೆ ಸಿಗ್ತೀನಿ. ಸಿಕ್ಕಾಪಟ್ಟೆ ಖಾರ ಆಗಿಬಿಟ್ಟೈತೆ ಸಾಂಬಾರು. ಒಂದು ಸ್ವಲ್ಪ ಟೇಸ್ಟ್ ಮಾತ್ರ ಚೆನ್ನಾಗಿದೆ. ರೆಸಿಪಿ ತೋರ್ಸೋಕ್ಕಾಗಿಲ್ಲ. ಅವಳು ವ್ಲಾಗ್ ಮರ್ತೋಗಿದ್ಲು. ಈಗ ಊಟ ಮಾಡಿ ಸಿಗ್ತೀನಿ. ನೋಡೋಳು ಹೆಂಗೆ ವ್ಲಾಗ್ ಮಾಡ್ತಾಳೆ ನೋಡಿ. ವ್ಲಾಗ್ ಹೆಂಗೆ ಮಾಡ್ತಾಳೆ ನೋಡ್ರಿ. ನೋಡಿ, ಕೈಯಲ್ಲಿ ಚಪಾತಿ ಹಿಡ್ಕೊಂಡಾಳೆ. ಸ್ವಲ್ಪ ಖಾರ ಅಂದರೆ ಚೆನ್ನಾಗಿದೆ. ಲ್ಯಾಪ್ಟಾಪ್ ಇಲ್ಲೊಂದಿದೆ ನೋಡಿ. ಇಲ್ಲಿ ಎಸ್ ಎಮ್ ಆರ್ ಅವ್ರದ್ದು ವ್ಲಾಗ್ ನೋಡ್ತಾ ಇದ್ದೆ ನಾನು. ತಿನ್ನು ವ್ಲಾಗ್ ನೋಡಿಕೊಂಡು ಊಟ ಮಾಡ್ತಾಯಿದ್ದೆ. ಈ ಕಡೆ ಲ್ಯಾಪ್ಟಾಪ್, ಈ ಕಡೆ ಊಟ.
ಇವಾಗ ಆಮೇಲೆ ಸಿಗ್ತೀನಿ ಬಾಯ್. ನೋಡಿ ನಮ್ಮ ಬ್ಲಾಗು ನೋಡ್ಕೊ ಅಂತ ಇವಾಗ ಕೂತ್ಕೊಂಡಿದ್ದೀವಿ. ನಾವು ಲ್ಯಾಪ್ಟಾಪ್ ತೊಗೊಂಡಿದ್ದು ಬ್ಲಾಗ್ ನಾವು ನೋಡ್ತಾ ಇದ್ದೀವಿ. ಎಷ್ಟು ಖುಷಿಯಾಗುತ್ತಲ್ಲ ನಮ್ಮ ಬ್ಲಾಗ್ ನಾವು ನೋಡೋಕ್ಕೆ. ಹಾಂ ಹೆಂಗಂತಿ ನೀನು? ಅಕ್ಕ ಸರ್ದಾಗ ಬಟ್ಟೆ ಬರ್ತಾಳೆ. ಸಿಕ್ಕಾಬಟ್ಟೆ ಖಾರ ಮಾಡಿಬಿಟ್ಟಿದ್ದಾರೆ. ಚಿಕನ್ನು ಮತ್ತು ಚೆನ್ನಾಗಿದೆ. ಖಾರನೇ ಇದೆ.